ಕ್ರ್ಯಾಶ್ ಕೋರ್ಸ್ ನಂಬರ್ 33. ಮೊದಲನೇ ಪ್ರಶ್ನೆ, ಗೌತಮ ಬುದ್ಧನು ತನ್ನ ಮೊದಲ ಧರ್ಮೋಪದೇಶವನ್ನು ಯಾವ ಸ್ಥಳದಲ್ಲಿ ಮಾಡಿದನು? ಇದರ ಉತ್ತರ ಸಾರನಾಥ್. ಕುವಲಯಾನಂದ ಎಂಬ ಕೃತಿಯ ಕೃತಿಕಾರ ಯಾರು? ಇದರ ಉತ್ತರ ಅಪ್ಪಯ್ಯ ದೀಕ್ಷಿತ. ಕೂಡುಕುಳಂ ಪ್ರಾಜೆಕ್ಟ್ ಅನ್ನು ಕೆಳಗಿನ ಯಾವ ರಾಷ್ಟ್ರದ ನೆರವಿನೊಂದಿಗೆ ಅಭಿವೃದ್ಧಿ ಮಾಡಲಾಗಿದೆ? ಕೂಡುಕುಳಂ ಪ್ರಾಜೆಕ್ಟ್ ಎಲ್ಲಿ ನಡೀತಾ ಇದೆ ಅಂದರೆ ತಮಿಳುನಾಡಿನಲ್ಲಿ ನಡೀತಾ ಇದೆ. ಇದರ ಉತ್ತರ ರಷ್ಯಾ ದೇಶದ ನೆರವಿನೊಂದಿಗೆ ಮಾಡ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ, ರೇಬಿಸ್ ರೋಗ ಒಂದು ವೈರಲ್ ರೋಗ ಅಂದರೆ ವೈರಸ್ನಿಂದ ಹರಡುತ್ತದೆ. ಕೆಳಗಿನವುಗಳಲ್ಲಿ ಯಾವುದು ಹಸಿರುಮನೆ ಅನಿಲ ಆಗಿರುವುದಿಲ್ಲ? ಇದರ ಉತ್ತರ ಜಲಜನಕ. 1929 ಭಾರತೀಯ ಕಾಂಗ್ರೆಸ್ ಲಾಹೋರ್ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದರು? ಇದರ ಉತ್ತರ ಜವಾಹರಲಾಲ್ ನೆಹರು ಅವರು. ಸ್ನೇಹಿತರೆ, ನಿಮಗೆ ನೆನಪಿರಬಹುದು, ಲಾಹೋರ್ ಅಧಿವೇಶನ ಅಂದರೆ 1929 ಲಾಹೋರ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ ದಿವಸವನ್ನು ಆಚರಿಸಬೇಕು ಅಂತ ಕರೆ ಕೊಟ್ಟರು. ಹೀಗಾಗಿ 1930 ಜನವರಿ 26ರಂದು ಪೂರ್ಣ ಸ್ವರಾಜ್ ದಿವಸವನ್ನು ಆಚರಿಸ್ತಾರೆ. ಮತ್ತು ನಮ್ಮ ಸಂವಿಧಾನವನ್ನು ಯಾವಾಗ ರಚನೆ ಮಾಡಲಾಯಿತು ಅಂದರೆ 1949 ನವೆಂಬರ್ 26ರಂದು ರಚನೆ ಮಾಡಿದರೂ ಕೂಡ ಈ ಪೂರ್ಣ ಸ್ವರಾಜ್ ದಿವಸ ಅಂದರೆ ನವೆಂಬರ್ 26ರಂದು ರಾಷ್ಟ್ರಕ್ಕೆ ಸಮರ್ಪಣೆಯನ್ನು ಮಾಡಿದರು, ಜಾರಿಗೊಳಿಸಿದರು. 1950 ಜನವರಿ 26ರಂದು ನಮ್ಮ ಸಂವಿಧಾನ ಜಾರಿಗೆ ಬಂತು. ಸರ್ವೋಚ್ಚ ನ್ಯಾಯಾಲಯ DK ಬಸು ಮತ್ತು ಪಶ್ಚಿಮ ಬಂಗಾಳ ರಾಜ್ಯ ಪ್ರಕರಣದಲ್ಲಿ ಅಂದರೆ ಇಂಗ್ಲಿಷ್ನಲ್ಲಿ DK ಬಸು ವರ್ಸಸ್ ವೆಸ್ಟ್ ಬೆಂಗಾಲ್ ಸ್ಟೇಟ್ ಕೇಸ್ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದಂತೆ ಮಾರ್ಗದರ್ಶಿ ಸೂತ್ರ ನೀಡಿತು ಸರ್ವೋಚ್ಚ ನ್ಯಾಯಾಲಯವು? ಇದರ ಉತ್ತರ ದಸ್ತಗಿರಿ ಸಂದರ್ಭಗಳಲ್ಲಿ ಅನುಸರಿಸಬೇಕಾದ ನಿಯಮಾವಳಿಗಳು. ಭಾರತೀಯ ಸಂವಿಧಾನದ 44ನೇ ವಿಧಿ ಯಾವುದಕ್ಕೆ ಸಂಬಂಧಿಸಿದೆ? ಇದರ ಉತ್ತರ ಸಮಾನ ನಾಗರಿಕ ಸಂಹಿತೆ ಅಥವಾ ಏಕರೂಪ ನಾಗರಿಕ ಸಂಹಿತೆ ಅಂತ ಕರೀತಾರೆ. ಇಂಗ್ಲಿಷ್ನಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಕೂಡ ಕರೀತಾರೆ. ಈ 44ನೇ ವಿಧಿ ಬರುವುದು ಎಲ್ಲಿ ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ, ಇಂಗ್ಲಿಷ್ನಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಯಾವ ವರ್ಷದಲ್ಲಿ ಮೂಲಭೂತ ಕರ್ತವ್ಯಗಳು ಭಾರತೀಯ ಸಂವಿಧಾನದಲ್ಲಿ ಒಳಗೊಂಡವು? ಇದರ ಉತ್ತರ 1976. ಸ್ನೇಹಿತರೆ ಗಮನಿಸಬೇಕು, ಸಂವಿಧಾನ ರಚನೆಯಾಗಿದ್ದು ಯಾವಾಗ ಅಂದರೆ 1949 ನವೆಂಬರ್ 26ರಂದು. ಆವಾಗ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು ಅಂತ ಭಾಗ ಇರಲಿಲ್ಲ. ಆವಾಗ ಮೂಲಭೂತ ಹಕ್ಕುಗಳಿದ್ದವು, ರಾಜ್ಯ ನಿರ್ದೇಶಕ ತತ್ವಗಳಿದ್ದವು, ಆದರೆ ಮೂಲಭೂತ ಕರ್ತವ್ಯಗಳು ಇರಲಿಲ್ಲ. ಇವುಗಳನ್ನು 1976ರಲ್ಲಿ ಸಂವಿಧಾನಿಕ ತಿದ್ದುಪಡಿಯ ಮೂಲಕ ಭಾರತೀಯ ಸಂವಿಧಾನದಲ್ಲಿ ಸೇರಿಸಲಾಯಿತು. ಜಲ್ಲಿಕಟ್ಟು ಯಾವ ಹಬ್ಬದೊಂದಿಗೆ ಸಂಬಂಧ ಹೊಂದಿದೆ? ಇದರ ಉತ್ತರ ಪೊಂಗಲ್. ಕೆಳಗೆ ಇದೆ ಪ್ರಶ್ನೆ, ಕರ್ನಾಟಕದಲ್ಲಿ ಉಷ್ಣ ವಿದ್ಯುತ್ ಸ್ಥಾವರಗಳು ಇಲ್ಲಿವೆ? ಇದರ ಉತ್ತರ ರಾಯಚೂರು ಮತ್ತು ಬಳ್ಳಾರಿ. ಜಾಗತಿಕ ಯೋಗ ದಿನವನ್ನು ಈ ದಿನಾಂಕದಂದು ಆಚರಿಸುವರು? ಇದರ ಉತ್ತರ ಜೂನ್ 21. ಭಗತ್ ಸಿಂಗ್, ರಾಜಗುರು, ಸುಖದೇವ್ ಇವರು ಈ ಕಾರಣಕ್ಕಾಗಿ ನೇಣಿಗೇರಿಸಲ್ಪಟ್ಟರು? ಇದರ ಉತ್ತರ ಲಾಹೋರ್ ಒಳಸಂಚು. ಸ್ನೇಹಿತರೆ, ಇದರ ಹಿನ್ನೆಲೆಯನ್ನು ಹೇಳ್ತೀನಿ. ಲಾಹೋರ್ ಒಳಸಂಚು ಯಾಕೆ ನಡೀತಂದರೆ 1928ರಲ್ಲಿ ಭಾರತಕ್ಕೆ ಸೈಮನ್ ಆಯೋಗ ಬರುತ್ತೆ. ಸೈಮನ್ ಆಯೋಗವನ್ನು ಭಾರತದವರು ವಿರೋಧಿಸ್ತಾರೆ. ಆ ಸಂದರ್ಭದಲ್ಲಿ ಲಾಲಾ ಲಜಪತ್ ರಾಯ್ ಅವರು ಪಂಜಾಬಿನಲ್ಲಿ ಒಂದು ಹೋರಾಟವನ್ನು ಮಾಡ್ತಾರೆ. ಆವಾಗ ಪೊಲೀಸರ ಒಂದು ಲಾಠಿ ಏಟಿನಿಂದ ಲಾಲಾ ಲಜಪತ್ ರಾಯ್ ಅವರು ಸತ್ತೋಗ್ತಾರೆ. ಆವಾಗ ಈ ಪಂಜಾಬಿನವರಾದಂತಹ ಭಗತ್ ಸಿಂಗ್, ರಾಜಗುರು, ಸುಖದೇವರು ಕೂಡ ಏನು ಮಾಡ್ತಾರೆ ಅಂದರೆ ಒಬ್ಬ ಪೊಲೀಸ್ ಚೀಫ್ ಆಗಿರ್ತಕ್ಕಂತಹ ಸ್ಕಾಟ್ನನ್ನು ಗುಂಡಿಕ್ಕಿ ಕೊಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಆದರೆ ಆ ಗುಂಡು DSP ಅಂದರೆ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಪೊಲೀಸ್ ಯಾರಂದರೆ ಸೌಂಡರ್ಸ್ ಅನ್ನೋನಿಗೆ ಗುಂಡು ತಗಲಿ ಅವನು ಸ್ಪಾಟಲ್ಲೇ ಸಾಯ್ತಾನೆ. ಹೀಗಾಗಿ ಇದೆ ಲಾಹೋರ್ ಒಳಸಂಚು, ಇವರಿಗೆ ನೇಣಿಗೇರಿಸ್ತಾರೆ. ಬಂಗಾಳದ ವಿಭಜನೆಯು ಯಾವಾಗ ರದ್ದುಗೊಳಿಸಲ್ಪಟ್ಟಿತು? ಇದರ ಉತ್ತರ 1911. ಸ್ನೇಹಿತರೆ, ಬಂಗಾಳ ವಿಭಜನೆ ಯಾವಾಗಾಯ್ತಂದರೆ ಅಕ್ಟೋಬರ್ನಲ್ಲಿ 1905ರಲ್ಲಿ. ಆವಾಗ ವೈಸ್ರಾಯ್ ಯಾರಾಗಿದ್ದಾರೆ ಅಂದರೆ ಲಾರ್ಡ್ ಕರ್ಜನ್. ಜೈನ ಧರ್ಮದ ಪ್ರಥಮ ತೀರ್ಥಂಕರ ಯಾರು? ಇದರ ಉತ್ತರ ಋಷಭನಾಥ.
ಸ್ನೇಹಿತರೆ, ಈಗ ಕೇಳುವಂತಹ 5 ಪ್ರಶ್ನೆಗಳಿಗೆ ನಾನು ಇಲ್ಲಿ ಉತ್ತರಗಳನ್ನು ಹೇಳೋದಿಲ್ಲ. ಇವುಗಳ ಉತ್ತರಗಳನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಒಂದೇ ಕಮೆಂಟ್ನಲ್ಲಿ ತಿಳಿಸಬೇಕು. ಯಾರು ಸರಿಯಾಗಿ ಉತ್ತರಗಳನ್ನು ನೀಡ್ತೀರಾ, 5 ಉತ್ತರಗಳನ್ನು ಯಾರು ಸರಿಯಾಗಿ ನೀಡ್ತೀರಾ ಅವರ ಹೆಸರನ್ನು ಮುಂದಿನ ವಿಡಿಯೋದಲ್ಲಿ ಟಾಪ್ 3 ಜನರ ಹೆಸರನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಲಾಗುವುದು. ಒಮನ್ ಕೊಲ್ಲಿ ಮತ್ತು ಪರ್ಷಿಯನ್ ಕೊಲ್ಲಿಯನ್ನು ಸೇರಿಸುವ ಜಲಸಂಧಿ ಯಾವುದು? ಇದರ ಉತ್ತರ ಸ್ನೇಹಿತರೆ, ಈ ಒಂದು ಪರ್ಟಿಕ್ಯುಲರ್ ಕ್ವಶನ್ಗೆ ಒಂದು ವಿಡಿಯೋನ್ನೇ ಮಾಡಿದ್ದೀನಿ ಸಪರೇಟ್ ಆಗಿ. ಪ್ರಮುಖವಾದಂತಹ ಕೊಲ್ಲಿಗಳು ಯಾವ್ಯಾವು ಮತ್ತು ಪ್ರಮುಖವಾದಂತಹ ಜಲಸಂಧಿಗಳು ಯಾವ್ಯಾವು ಅನ್ನೋದನ್ನು ವಿಡಿಯೋ ಮಾಡಿದ್ದೀನಿ. ಅದನ್ನು ನೀವು ವೀಕ್ಷಿಸಬಹುದು. ಕಮೆಂಟ್ ಬಾಕ್ಸಲ್ಲೂ ಕೂಡ ಕೊಡ್ತೀನಿ ಲಿಂಕನ್ನು. 2ನೇ ಪ್ರಶ್ನೆ, ಹೈದರಾಬಾದ್ ಸಂಸ್ಥಾನವನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸಲು ಕೈಗೊಂಡ ಪೊಲೀಸ್ ಕಾರ್ಯಾಚರಣೆ ಯಾವುದು? ಈ ಉತ್ತರವನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಭಾರತೀಯ ರಬ್ಬರ್ ಸಂಶೋಧನಾ ಸಂಸ್ಥೆ ಇರುವ ರಾಜ್ಯ ಯಾವುದು? ಆಮೇಲೆ ಆರೋಗ್ಯ ಅದಾಲತನ್ನು ಆರಂಭಿಸಿದ ಮೊದಲ ರಾಜ್ಯ ಯಾವುದು? ಇದಾದ ನಂತರ ಭಾರತದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸ್ನೇಹಿತರೆ, ಈ 5 ಪ್ರಶ್ನೆಗಳಿಗೆ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಒಂದೇ ಕಮೆಂಟ್ನಲ್ಲಿ ಉತ್ತರವನ್ನು ಕೊಡಿ. ಟಾಪ್ 3 ಜನರ ಹೆಸರನ್ನು ಮುಂದಿನ ವಿಡಿಯೋದಲ್ಲಿ ಪಬ್ಲಿಷ್ ಮಾಡಲಾಗುವುದು. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ 2 ಪ್ರಶ್ನೆಗಳಿಗೆ ನಿಮಗೆ ಉತ್ತರಿಸಲು ಅವಕಾಶವನ್ನು ನೀಡಲಾಗಿತ್ತು. ಯಾವುದ್ಯಾವುದು ಪ್ರಶ್ನೆಗಳಂದರೆ, 1ನೇ ಪ್ರಶ್ನೆ, ಅಲ್ಬೆರೂನಿಗೆ ಆಶ್ರಯದಾತನಾಗಿದ್ದಂತಹ ರಾಜ ಯಾರು ಅಂತ. ಇದರ ಉತ್ತರ ಮೊಹಮ್ಮದ್ ಗಜನಿ. ಇನ್ನೊಂದು ಪ್ರಶ್ನೆ, ಅಕ್ಬರನ್ನು ಸಿಂಹಾಸನವೇರಿದ ಸ್ಥಳ ಯಾವುದು ಅಂತ ಕೇಳಲಾಗಿತ್ತು. ಕಲಾನೂರು. ಇಲ್ಲಿ ಸರಿಯಾಗಿ ಉತ್ತರ ಕೊಟ್ಟವರು ರುದ್ರಗೌಡ್ ಪಾಟೀಲ್, ನೇತ್ರಾ ರೆಡ್ಡಿ, ಅಮರೇಶ್. ಸ್ನೇಹಿತರೆ, ಈ ಥರ ನಿಮ್ಮ ಹೆಸರು ಬರಬೇಕಾಗಿದ್ದರೆ ಈ ವಿಡಿಯೋದಲ್ಲಿ ಕೇಳಾಗಿರ್ತಕ್ಕಂಥ 5 ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಇದೇ ಥರ ಒಂದೇ ಕಮೆಂಟ್ನಲ್ಲಿ ಉತ್ತರವನ್ನು ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಟಾಪ್ 3 ಜನರ ಹೆಸರನ್ನು ಪಬ್ಲಿಷ್ ಮಾಡಲಾಗುವುದು. ಧನ್ಯವಾದ.